ನಮಸ್ಕಾರ ಎಲ್ರಿಗೂ, ನಾನು ಶರಲ್. ನಿಮ್ಗೆಲ್ರಿಗೂ ಗೊತ್ತಿದೆ, ಅಮ್ಮನ ಅಡುಗೆ ಎಷ್ಟಿದ್ರು ಅಮ್ಮನ ಅಡುಗೆನೆ. ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರು ಅಮ್ಮನದು ಟೇಸ್ಟ್ ಬರೋದೇ ಇಲ್ಲ. ಇನ್ನು ಅಮ್ಮ ಮಾಡಿದ ಥರ ಆಗಲ್ಲ ಕಣೆ, ಇದು ಯಾಕೋ ಸರಿ ಬಂದಿಲ್ಲ, ನಮ್ಮಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಂತ ಗಂಡಸರು ಹೇಳೋ ಡೈಲಾಗ್ ಇದ್ದಿದ್ದೆ. ಆದರೆ ಪುಣ್ಯಕ್ಕೆ ನನಗೆ ಆ ಥರ ಡೈಲಾಗ್ ಕೇಳಕ್ಕೆ ಸಿಕ್ಕಿಲ್ಲ, ಯಾಕಂದರೆ ನನ್ನ ಅಡುಗೆ ಚೆನ್ನಾಗಿರುತ್ತೆ. ಆದರೂ ನಮ್ಮತ್ತೆ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಅವ್ರ ನಾಟಿ ಕೋಳಿ ಸಾರು ನನಗೆ ತುಂಬಾ ಇಷ್ಟ. ಇವತ್ತು ಅದನ್ನು ನಾನು ನಿಮಗೆ ಅವ್ರ ಹತ್ರನೇ ಮಾಡಿಸಿ ತೋರಿಸ್ತೀನಿ. ನೋಡೋಣ ಬನ್ನಿ. ಅತ್ತೆ ಹತ್ರ ಚಿಕನ್ ಕರಿ ರೆಸಿಪಿ, ಅಂದರೆ ನಾಟಿ ಚಿಕನ್ ಕೋಳಿ ಹೇಗೆ ಮಾಡೋದು ಅನ್ನೋದನ್ನ ಕಲಿಯೋಣ. ಆಮೇಲೆ ನನಗೆ ನಾಟಿ ಕೋಳಿ ಸಾರು ಮಾಡೋದು ನನಗೆ ಟೈಮ್ ಇಲ್ಲ ಈಗ. ಪ್ಲೀಸ್ 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 ಪ್ಲೀಸ್. ಕೋಳಿ ಏನಿದೆ? ಕೋಳಿ ನಾಟಿ ಕೋಳಿ ಸ್ಕಿನ್ನ ನಾವು ತೆಗೆಯೋದಿಲ್ಲ. ಒಂದು, ಇದು ಸಾರು ಟೇಸ್ಟ್ನು ಜಾಸ್ತಿ ಮಾಡುತ್ತೆ. ಆಮೇಲೆ ಸ್ಕಿನ್ ಹೆಲ್ದಿ, ಟೌನಲ್ಲೆಲ್ಲ ತಿನ್ನೋದಿಲ್ಲ, ಸ್ಕಿನ್ ಒಳ್ಳೇದಲ್ಲ ಅಂತ ಇರ್ಬೋದು, ಯಾಕಂದರೆ ಇಂಜೆಕ್ಷನ್ಸ್ ಕೊಡ್ತಾರೆ ಕೋಳಿಗಳಿಗೆ, ಅದು ನಮಗೆ ಒಳ್ಳೇದಲ್ಲ ಹೆಲ್ತಿಗೆ ಅಂತ. ಆದರೆ ಕೋಳಿ ಸ್ಕಿನ್ನಲ್ಲಿ ಕೊಲೋಜನ್ ಜಾಸ್ತಿ ಮಾಡೋ ಅಂಶ ಇರೋದ್ರಿಂದ ಕೋಳಿ ಸ್ಕಿನ್ ತಿನ್ನೋದ್ರಿಂದ ನ್ಯಾಚುರಲ್ ಆಗಿ ಕೊಲೋಜನ್ ಬಾಡಿಲಿ ಜಾಸ್ತಿ ಆಗುತ್ತೆ. ಈ ಕೋಳಿ ಒಂದು 1/4 kg ಇರ್ಬೋದಲ್ವಮ್ಮ? 1/4 kgಗೆ ನಾನು ಇದೊಂದು ಅರ್ಧ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ನೋಡಿ, ನಮಗೆ ಸಿಟಿ ದೂರ ಇರೋದ್ರಿಂದ ನಾವು ಈರುಳ್ಳಿನ ತಂದು ಈ ಥರ ಕಿಚನ್ ಮೇಲ್ಗಡೆ ಸ್ಲ್ಯಾಬಲ್ಲಿ ಜೋಡಿಸ್ಕೊಳ್ತೀವಿ. ಚಿಕನ್ ಒಂದು 1/4ರಿಂದ 1.5 kg ಇರ್ಬೋದು. ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ಅಮ್ಮ, ಫಸ್ಟ್ ಇದು ಯಾವ ಮೆಣಸಿನ್ಕಾಯಿ ತಗೊಂಡಿದ್ದೀರಾ? ಬಾಡಿಗೆ ಮೆಣಸಿನ್ಕಾಯಿ ಎಷ್ಟು ಬೇಕು? 12ರಿಂದ 15 ಸಾಕಾ? 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 3 ಸ್ಪೂನ್ ಅಷ್ಟು ಧನಿಯಾ, 3 ಟೀ ಸ್ಪೂನ್ ಅಷ್ಟು ಧನಿಯಾ ತಗೊಂಡಿದ್ದಾರೆ. 3 ಟೀ ಸ್ಪೂನ್ ಜಾಸ್ತಿನೇ ಇದೆಯಾ ಅಂತ ಸ್ವಲ್ಪ. ಆಮೇಲೆ ಕಾಳು ಮೆಣಸು 1 ಟೀ ಸ್ಪೂನ್ ಅಷ್ಟಿದೆ. ಸ್ವಲ್ಪ ಅರಿಶಿನ ಕೊನೆ. ಅಮ್ಮ, ಅರಿಶಿನ ಯಾವ್ದು ತಗೊಂಡಿದ್ದಾರೆ ನೋಡಿ. ಪುಡಿನ ಅವ್ರು ಯೂಸ್ ಮಾಡ್ತಾ ಇಲ್ಲ, ಇದು ಒಣಗಿಸಿಟ್ಟಿರೋ ಅರಿಶಿನ, ಹೆಲ್ತಿಗೂ ತುಂಬಾ ಒಳ್ಳೇದು. ಒಂಚೂರು ದಾಲ್ಚಿನ್ನಿ, ಚಕ್ಕೆ ಸಣ್ಣದು 4 ಪೀಸ್ ಹಾಕೊಂಡಿದ್ದಾರೆ. 2 ಲವಂಗ ಹಾಕೊಂಡಿದ್ದಾರೆ. ಅಮ್ಮನಿಗೆ ಚಕ್ಕೆ ಲವಂಗ ಅಂದರೆ ಒಂದು ಸ್ವಲ್ಪ ಅಲರ್ಜಿ, ಅವ್ರು ಜಾಸ್ತಿ ಚಕ್ಕೆ ಲವಂಗ ಯೂಸ್ ಮಾಡಲ್ಲ. ಒಂದು ಮೀಡಿಯಂ ಸೈಜ್ ಬೆಳ್ಳುಳ್ಳಿ ಆದರೆ ಒಂದು 8ರಿಂದ 10 ಬೆಳ್ಳುಳ್ಳಿ ಸಾಕು ಅಲ್ವಾ? ಓಕೆ. ಶುಂಠಿ ಒಂದು ಅರ್ಧ ಬೆರಳಷ್ಟು ಶುಂಠಿ ತಗೊಂಡಿದ್ದಾರೆ. ಒಂದು ಅರ್ಧ ಸ್ಪೂನ್ ಗಸಗಸೆ, ಒಂದು ಅರ್ಧದಿಂದ 1 ಟೀ ಸ್ಪೂನ್ ಅಷ್ಟು ಗಸಗಸೆ ಯೂಸ್ ಮಾಡಿ. ಅವರು 3 ಈರುಳ್ಳಿನ ಯೂಸ್ ಮಾಡ್ತಾ ಇದ್ದಾರೆ. ದೊಡ್ಡ ಈರುಳ್ಳಿ ಆದರೆ 1 ಈರುಳ್ಳಿ ಸಾಕು. ನೋಡಿ, ಅಮ್ಮನ ನಾಟಿ ಕೋಳಿ ಸಾರು ಮಾಡೋದಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಎಷ್ಟು ಬಿಡಿಸಿದ್ರೆ ಸಾಕು. ಇದು ಕ್ಲೀನ್ ಮಾಡಬೇಕಲ್ಲ. ಓಕೆ, ಇದಿಷ್ಟನ್ನ ರೆಡಿ ಮಾಡ್ಕೊಂಡು ಬರ್ತೀನಿ. ಏನು ಮಾಡಬೇಕು? ಕಾಯಿ ಫ್ರೈ ಮಾಡಬೇಕು. ಕಾಯಿ ಆದಮೇಲೆ ಈರುಳ್ಳಿ ಫ್ರೈ ಮಾಡಬೇಕು. ಅಂದರೆ ಎಲ್ಲ ಸಪ್ರೇಟಾಗಿ ಫ್ರೈ ಮಾಡಬೇಕಾ? ಸಪ್ರೇಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಕಾಯಿ ಎಷ್ಟು ಫ್ರೈ ಮಾಡ್ಕೋಬೇಕು? ಸ್ವಲ್ಪ ಕೆಂಪಾಗಂಗೆ ಮಾಡಬೇಕು. ಎಣ್ಣೆ ಏನಾದರೂ ಹಾಕಿದ್ರೆ ಸ್ಟಾರ್ಟಿಂಗಲ್ಲಿ? ಎಣ್ಣೆ ಇಲ್ಲ ಅಂದರೆ ಕಾಯಲ್ಲೇ ಎಣ್ಣೆ ಇದೆ, ಅದು ಬಿಟ್ಕೊಳ್ಳುತ್ತೆ. ಕಾಯಿ ಕೆಂಪಾಗೋದಕ್ಕೆ ಫ್ರೈ ಮಾಡಬೇಕು. ಅಮ್ಮ, ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ? ನಾವು ಈಗ 75 ವರ್ಷ ಆಯಿತು. ಎಷ್ಟು? 74 ವರ್ಷ ಆಯಿತು. 74 ವರ್ಷದಿಂದ ಅಡುಗೆ ಮಾಡೋದು. ಅಲ್ಲ, ನಿಮಗೆ 74 ವರ್ಷ ಆಯಿತು, ವಯಸ್ಸಾಯಿತು. 74 ಥರ ಕಾಣ್ತಾನೆ ಇಲ್ಲ. ನಾವೆಲ್ಲ 74 ವಯಸ್ಸಾದರೆ ಒಂದು ಕೋಲೆಲ್ಲ ಇಟ್ಕೊಂಡು ನಡೀತೀವ ಅಂತ. ಅಮ್ಮ ಎಷ್ಟು ಸ್ಟ್ರಾಂಗ್ ಆಗಿದೆ. ಅಂದರೆ ನಿಮಗೆ 12 ವರ್ಷ ಇದ್ದಾಗ ನೀವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ನಿಮಗೆ 12 ವರ್ಷ ಅಂತ ಹೇಳಿದರೆ 22, 32, 42, 52, 62, 72, 60 ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಎಷ್ಟು ಕೆಂಪಗಾದ್ರೆ ಸಾಕು. ಇದಕ್ಕೆ ಎಣ್ಣೆ ಹಾಕಿದ್ರಾ? ಇಲ್ಲ, ಎಣ್ಣೆ ಇಲ್ಲ. ಇದನ್ನು ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಯಾವುದಕ್ಕೆ ಎಣ್ಣೆ ಹಾಕೋದಿಲ್ಲ. ಓಕೆ, ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಉದ್ದಿದ್ದು ಸಾಕ ಅಥವಾ ಕಲರ್ ಚೆನ್ನಾಗಿ ಬರಬೇಕಾ? ಇನ್ನು ಸ್ವಲ್ಪ ಉರಿದೆ. ಇದ್ರ ಜೊತೆ ಧನಿಯಾ, ಕಾಳು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ ಇಷ್ಟು ಡ್ರೈ ಮಾಡ್ತಾರೆ. ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಗಸಗಸೆ ಹಾಕಿಲ್ಲ? ಇದು ಹಾಕಿಲ್ಲ. ಆಮೇಲೆ ಎಷ್ಟೊತ್ತು ತುರ್ಕೊಳ್ಬೇಕು ಇದು ಮಸಾಲೆ ಹಾಕಿದ್ಮೇಲೆ?
ಮಸಾಲೆ ಮೇಲೆ ಕಣ್ಣು ಸಿಮ್ ಮೇಲೆ ಇಟ್ಟರೆ ಸ್ವಲ್ಪ ಒಂದು 10 ನಿಮಿಷ ಉರಿಬೇಕು. ಮಸಾಲೆ ಹಾಕಿದ್ಮೇಲೆ 10 ನಿಮಿಷ ಉರಿಬೇಕಾ ಅಥವಾ ಇಲ್ಲ 10 ನಿಮಿಷ ಉರಿಬೇಕು. ಶುಂಠಿ ಮತ್ತೆ ಬೆಳ್ಳುಳ್ಳಿನ ನೀವು ಹಾಗೆ ಇಟ್ಟಿದ್ದೀರಾ? ಅದು ಫ್ರೈ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಿಲ್ಲ ನೀವು, ಅದನ್ನ ರುಬ್ಬೇಕಾದ್ರೆ ಹಸಿ ಹಾಕ್ಬೇಕು. ಪಾತ್ರೆ ಸ್ವಲ್ಪ ಕಪ್ಪಗೆ ಕಾಣಿಸ್ತಾ ಇದೆ, ಯಾಕಂದ್ರೆ ಅಮ್ಮ ಅದಕ್ಕೆ ಎಣ್ಣೆ ಹಾಕಿಲ್ಲ, ಹಾಗೆ ಉರ್ಕೊಂಡಿರೋದ್ರಿಂದ. ಆದ್ರೆ ಅದರಿಂದ ಒಳ್ಳೆ ಸ್ಮೆಲ್ಲೇ ಬರ್ತಾ ಇದೆ, ಏನ್ ಸೀದಿದ ಸ್ಮೆಲ್ ಬರ್ತಿಲ್ಲ, ಹಾಗಾಗಿ ಪರವಾಗಿಲ್ಲ. ಇವಾಗ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದಾರೆ, ಗಸಗಸೆ ಹಾಕಿಲ್ಲ ಇನ್ನು. ಗಸಗಸೆ ಲಾಸ್ಟ್ ನೋಡಿ. ಅವಾಗಲೇ ಅಮ್ಮ ಮೆಣಸಿನಕಾಯಿ ಜೊತೆ ಕೆಲವೊಂದು ಮೆಣಸಿನ ಬೀಜನೂ ಇದ್ವು, ಅದನ್ನು ಹಾಕಿದ್ರು. ಅದನ್ನು ಒಂದು 2 ನಿಮಿಷ ಹುರ್ಕೊಂಡ್ರು, ಯಾಕಂದ್ರೆ ಖಾರ ಚೆನ್ನಾಗಿ ಬರುತ್ತೆ ಅಂತ. ಅದು ಕಾಯಿ ರೆಡಿ ಆಗಿಲ್ಲ, ಅದಕ್ಕೆ ಇನ್ನೂ 2-3 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಉರಿ ನೋಡಿ ತುಂಬಾ ಕಡಿಮೆ ಇಟ್ಟಿದ್ದಾರೆ. ಅಮ್ಮ ಗಸಗಸೆ ಹಾಕಿದ್ದಾರೆ. ಇವಾಗ ಗಸಗಸೆ ಜಾಸ್ತಿ ಹುರ್ಕೊಳ್ಳೋ ಹಾಗಿಲ್ಲ ನೋಡಿ. ಆಯ್ತು, ಬರೀ ಒಂದು ಕೆಲವು ಸೆಕೆಂಡ್ಗಳು ಮಾತ್ರ ಹಾಕಿ ತೆಗಿತಾ ಇದ್ದಾರೆ. ಇದೊಂದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಇದನ್ನ ರುಬ್ಬೋ ಕಲ್ಲಲ್ಲಿ ಹಾಕಿ ರುಬ್ಕೊಳ್ಳೋಣ. ಮಸಾಲ ಅಂದ್ರೆ ಕರಿಯೋ ಕಲ್ಲಲ್ಲಿ ಮಸಾಲ ರುಬ್ಬಿದ್ರೆ ಅದ್ರ ಟೇಸ್ಟೇ ಬೇರೆ. ರುಬ್ಕೊಳ್ಳೋಣ. ನೋಡಿ, ಇದ್ರಲ್ಲಿ ನೋಡಿದ್ರೆ ಸ್ವಲ್ಪ ಫ್ಯಾಟ್ ಎಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಫ್ಯಾಟ್ ಅನ್ನು ಹಾಗೆ ಇಟ್ಟಿದೀವಿ, ಯಾಕಂದ್ರೆ ಫ್ಯಾಟ್ ಸಾರಿಗೆ ಟೇಸ್ಟ್ ಕೊಡುತ್ತೆ. ಮಾಡಿರೋ ಚಿಕನ್ ನ ಅಮ್ಮ ಕುಕ್ಕರಿಗೆ ಹಾಕೊಳ್ತಾ ಇದ್ದಾರೆ, ಯಾಕಂದ್ರೆ ನಾಟಿ ಕೋಳಿ ಬೇರೆ ಚಿಕನ್ ಬೇಯೋ ತರ, ಅಂದ್ರೆ ಬ್ರಾಯ್ಲರ್ ಕೋಳಿ ಬೇಯೋ ತರ ಬೇಗ ಬೇಯೋದಿಲ್ಲ, ಅದು ಕುಕ್ಕರ್ ಅಲ್ಲಿ ಬೇಯಿಸ್ಬೇಕಾಗುತ್ತೆ. ಕೋಳಿ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ನೀವು ಎಷ್ಟು ವಿಸಿಲ್ ತೆಗಿಬೇಕು ಅಂತ ಡಿಸೈಡ್ ಆಗುತ್ತೆ. ಅಮ್ಮ ನೋಡಿ, ಮೊಟ್ಟೆನ ಮಿಕ್ಸ್ ಮಾಡ್ತಾ ಇಲ್ಲ. ಕೋಳಿ ಹೊಟ್ಟೆಲ್ ಮೊಟ್ಟೆ ಇತ್ತು, ಅದನ್ನ ಮಿಕ್ಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅದು ಜಾಸ್ತಿ ಬೇಯುತ್ತೆ ಅಂತ. ಕಲ್ಲುಪ್ಪು ಹಾಕ್ತಾ ಇದ್ದಾರೆ ಅಮ್ಮ. ಅದ್ರ ಜೊತೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದಾರೆ, ಯಾಕಂದ್ರೆ ನಾವು ಮಸಾಲ ರುಬ್ಬೇಕಾದ್ರೆ ಆಲ್ರೆಡಿ ಅರಿಶಿನ ಹಾಕಿದ್ವಿ. ಅರಿಶಿನದ ಪುಡಿ ಮತ್ತೆ ಉಪ್ಪನ್ನ ಹಾಕಿ ಮಾಂಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಅಮ್ಮ ಮಸಾಲೆ ರುಬ್ಬಿರೋ ನೀರಿತ್ತಲ್ವಾ, ಅಂದ್ರೆ ಮಸಾಲೆ ರುಬ್ಬಿದ್ಮೇಲೆ ಕಲ್ಲನ್ನು ತೊಳೆದಿರೋ ನೀರಿತ್ತಲ್ಲ, ಅದನ್ನ ಹಾಕ್ತಿದ್ದಾರೆ. ನೋಡಿ, ಇದನ್ನ ಇವಾಗ ಕುಕ್ಕರ್ ಮುಚ್ಚಿ ಎಷ್ಟು ವಿಸಿಲ್ ತೆಗೆಯೋಣಮ್ಮ? 2 ವಿಸಿಲ್ ತೆಗೆಯೋಣ. ರುಬ್ಬಿ ರೆಡಿ ಆಗಿದೆ. ಅಮ್ಮ ಈಗ ಒಗ್ಗರಣೆಗೆ ಅಂತ ನನಗೆ 2 ಸಣ್ಣ ಈರುಳ್ಳಿ ಕೊಟ್ಟಿದ್ದಾರೆ. ಆಮೇಲೆ 1 ದೊಡ್ಡ ಟೊಮೆಟೊ ಇದೆ, ಒಂದು 4 ಸಣ್ಣ ಟೊಮೆಟೊ ಕೊಟ್ಟಿದ್ದಾರೆ. ಇದನ್ನ ಇವಾಗ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ಮಸಾಲ ರೆಡಿಯಾಗಿದೆ. ಚಿಕನ್ನ ಬೇಯಿಸ್ಕೊಂಡಿದ್ದೀವಿ. ಅದಾದ್ಮೇಲೆ ಒಂದು ದೊಡ್ಡ ತಪ್ಪಲೆ ತಗೊಂಡಿದ್ದೀವಿ. ಅದಕ್ಕೆ ಅಮ್ಮ ತುಪ್ಪ ಎಷ್ಟು ಹಾಕಿದ್ದೀರಾ? 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದಾರಮ್ಮ. ತುಪ್ಪ ಬಿಸಿಯಾಗಿದೆ, ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಟೊಮೆಟೊ ಹಾಕಿ, ಟೊಮೆಟೊ ಮ್ಯಾಶ್ ಆದ್ಮೇಲೆ ಅದಕ್ಕೆ ಮಸಾಲೆ ಹಾಕ್ಕೊಳ್ಬೇಕು. ಮಸಾಲೆ ಹಾಕಿ ಉಳಿದಿದ್ದು ನೀರು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಇಷ್ಟೇ ನೀರು ಹಾಕಿದ್ದೀವಿ, ಯಾಕಂದರೆ ಕುಕ್ಕರ್ಗೂ ನೀರು ಹಾಕಿದ್ವಲ್ಲ. ಬೇಯಿಸಿರೋ ಚಿಕನ್ ಹಾಕ್ತಿದ್ದೀನಿ. ಇನ್ನೂ ದಪ್ಪ ಇದೆ, ತೆಳು ಮಾಡ್ಕೋಬೇಕು. ಅದು ಇಷ್ಟೆಲ್ಲ ಹಾಕ್ಲಾ? ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕಂತೆ. ಅಮ್ಮ ಅಂದಾಜ್ ಮೇಲೆ ಹಾಕ್ತಾ ಇದ್ದಾರೆ. ಜನರಲಿ ಅದು ಸರಿ ಇರುತ್ತೆ. ಅಮ್ಮ ಮಾಡೋ ಸಾರಿಗೆ ಅದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೇನೆ ಇರುತ್ತೆ. ದಪ್ಪ ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಆಗಲೇ ಎತ್ತಿಟ್ಟಿದ್ವಲ್ಲ ಮೊಟ್ಟೆ, ಅದನ್ನು ಹಾಕ್ಕೊಳ್ತಿದ್ದೀವಿ. ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಅದ್ರ ಜೊತೆ ನಾವು ಲಾಸ್ಟಿಗೆ ಹಾಕಿದ್ವಲ್ಲ ಮೊಟ್ಟೆ, ಅದನ್ನು ಬೆಂದಿದೆ. ಉಪ್ಪು ಬೇಕಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ
ಒಂದು ಸಖತ್ತಾಗಿರೋ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಅಮ್ಮನ ಸಾರು ಹೇಗಿದೆ ನೋಡೋಣ. ಹೇಗಿದೆ ಅಂತ ಏನು ನೋಡೋದು, ನನಗೆ ಗೊತ್ತಿದೆ ಅಮ್ಮನ ಸಾರು ಸಖತ್ತಾಗಿರುತ್ತೆ ಅಂತ. ಫಸ್ಟ್ ಟೈಮ್ ಅಲ್ಲ ನಾನು ತಿಂದಿರೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಆಲೂಗೆಡ್ಡೆನೂ ಹಾಕ್ಕೋಬೋದು. ಆಲೂಗೆಡ್ಡೆ ಬೇಯಿಸಿ ಹಾಕ್ಕೊಳ್ಬೋದು ಕುಕ್ಕರಲ್ಲಿ, ಒಂದು ವಿಸಿಲ್ ತೆಗೆದು. ಅಥವಾ ಚಿಕನ್ ಬೇಯಬೇಕಾದ್ರೆ ಅದ್ರ ಜೊತೆನೂ ಹಾಕ್ಕೊಳ್ಬೋದು. ಕುಕ್ಕರಲ್ಲಿ ಅಲ್ಲ, ಚಿಕನ್ ಕುಕ್ಕರಲ್ಲಿ ನಾವು ಬೇಯಿಸ್ತೀವಲ್ಲ ಅದ್ರ ಜೊತೆ ಹಾಕಬೇಡಿ. ಯಾಕಂದರೆ ಅದು ಕುಕ್ಕರಲ್ಲಿ ನಾವೊಂದು 4-5 ವಿಸಿಲ್ ಕೂಗಿಸಿದ್ದೀನಿ ನಾನು. ಈ ಕೋಳಿ ಎಷ್ಟು ಬಲ್ತಿದೆ ಅನ್ನೋದ್ರ ಮೇಲೆ 4-5 ವಿಸಿಲ್ ನೀವು ಕಟ್ ಮಾಡಿರೋ ಆಲೂಗೆಡ್ಡೆಗೆ ತೆಗೆದ್ರೆ ಆಲೂಗೆಡ್ಡೆ ಪೂರ್ತಿ ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಸಪ್ರೇಟಾಗಿ ಆಲೂಗೆಡ್ಡೆನ ಬೇಯಿಸ್ಕೊಳ್ಳಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಸಲ ಮತ್ತೆ ಬಂದು ಅಮ್ಮನ ಮೀಟ್ ಆಗೋಣ. ಅಮ್ಮ ಮಾಡೋ ಇನ್ನೊಂದು ರೆಸಿಪಿ, ಅವ್ರ ಮೀನು ಸಾರು ರೆಸಿಪಿ ಚೆನ್ನಾಗಿದೆ. ಕೆಲವೊಂದು ವೆಜಿಟೇಬಲ್ ರೆಸಿಪಿಗಳೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಕರೀಸ್ ಅವ್ರ ಹತ್ರ ಕಲ್ತ್ಕೊಳ್ಳೋಣ. ಇವತ್ತಿಗೆ ಅಮ್ಮನಿಗೆ ಥ್ಯಾಂಕ್ಸ್ ಹೇಳೋಣ.